ಹಾಯ್ ಫ್ರೆಂಡ್ಸ್, ಶಾಂತಸ್ಟರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಪಕ್ಕಾ ಇಡ್ಲಿ ಸಾಂಬಾರ್ ಹೋಟೆಲಲ್ಲಿ ಮಾಡುವಂತಹ ಇಡ್ಲಿ ಸಾಂಬಾರು ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. 100% ಇದು ಹೋಟೆಲ್ನಲ್ಲಿ ಮಾಡುವಂತಹ ಇಡ್ಲಿ ಸಾಂಬಾರು. ಏನು ಘಮಘಮಿಸ್ತಾ ಇದೆ ಅಂತಂದರೆ ಅಷ್ಟು ಘಮಘಮಿಸ್ತಾ ಇದೆ ಫ್ರೆಂಡ್ಸ್. ಬನ್ನಿ ಹಾಗಾದರೆ ಈ ಇಡ್ಲಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೇ ಬಿಡೋಣ. ಸಾಂಬಾರಲ್ಲಿ ನಾವು ಇಡ್ಲಿ ತಿಂತಾ ಇದ್ದರೆ ಫ್ರೆಂಡ್ಸ್ ಏನು ರುಚಿ ಅಂತೀರಾ, ಅಷ್ಟು ರುಚಿಯಾಗಿರುತ್ತೆ. ಸೂಪರಾದಂತಹ ಇಡ್ಲಿ ಸಾಂಬಾರು ಫ್ರೆಂಡ್ಸ್. ಈ ರೀತಿ ಎಲ್ಲರೂ ಮಾಡ್ಕೊಳ್ಳಿ, ತಿಂದ್ಕೊಳ್ಳಿ. ಈಗ ನಾವು ಇದೇ ಇಡ್ಲಿ ಸಾಂಬಾರನ್ನು ಮಾಡೋದನ್ನು ನೋಡೋಣ. ಈಗ ನಾವು ತೊಗರಿ ಬೇಳೆನ ನೋಡಿ ಆ ಕಪ್ಪಲ್ಲಿ ಅರ್ಧ ಭಾಗಕ್ಕಿಂತ ಕಡಿಮೆ ತೆಗೆದುಕೊಂಡಿದ್ದೀನಿ. ಅದನ್ನು ತೊಳೆದು ನಾವು ಕುಕ್ಕರಿಗೆ ಸೇರಿಸ್ಕೊಳ್ಳೋಣ. ನೀಟಾಗಿ ನೀರಲ್ಲಿ ತೊಳಿಬೇಕು. ಈಗ ಅದೇ ಬೋವಲಲ್ಲಿ 1 2 3 4 ಕಪ್ಪು ನೀರನ್ನು ಸೇರಿಸಿ 3 ಟೊಮೆಟೊನ ದಪ್ಪಕ್ಕಿರೋ ಟೊಮೆಟೊ ಸಣ್ಣದಾಗಿ ಹಚ್ಚಿರೋದಂತ ಹಾಕಿ ಅದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಜಲನ್ನು ನಾನು ಕೂಗಿಸ್ಕೊಂಡಿದ್ದೀನಿ. 2 ವಿಜಲ್ ಆದರೆ ಸಾಕು. ಈಗ ಅದು ಕೂಗೋ ಅಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. 2 ಸ್ಪೂನ್ ಧನಿಯಾ, 2 ಸ್ಪೂನು ಕಡಲೆಬೇಳೆ, 2 ಬ್ಯಾಡಗೆ ಮೆಣಸಿನ್ಕಾಯಿ, 1 ಸ್ಪೂನು ಜೀರಿಗೆ, 15 ಮೆಣಸು ಇಷ್ಟನ್ನು ನಾವು ಮತ್ತು 6 ಖಾರದ ಮೆಣಸಿನ್ಕಾಯನ್ನು ಸೇರಿಸಿದ್ದೀನಿ. ಈಗ ಸ್ವಲ್ಪ ಆಯಿಲನ್ನು ಹಾಕಿ ನಾವು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಮಂದವಾದ ಹುರಿನಲ್ಲಿ ಫ್ರೈ ಮಾಡಿದರೆ ಒಳ್ಳೆಯದು. ಕಪ್ಪಗಾಗ್ದಿರ ಫ್ರೈ ಮಾಡ್ಕೋಬೇಕು. ನಾನು ಸ್ವಲ್ಪ ಸಿಮ್ಮಿನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಅದರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಮತ್ತು ಅದರ ಜೊತೆಗೆ ಸ್ವಲ್ಪ ಕಾಯಿ ಚೂರನ್ನು ಕೂಡ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಲಿ. ಫ್ರೈ ಆಗಿದೆ. ಇದನ್ನು ನಾವು ಆರಲಿಕ್ಕೆ ಬಿಡೋಣ. ಕುಕ್ಕರು 2 ವಿಜಲ್ ಕೂಗಿಸಿದ್ದು ಆಯಿತು. ಈಗ ಆರಿದಂತಹ ಮಸಾಲೆ ಎಲ್ಲ ಕೂಡ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡೋಣ. ಪುಡಿ ಮಾಡಿಕೊಂಡಾದಂತಹ ಮಸಾಲೆಗೆ ಬೆಳ್ಳುಳ್ಳಿ ಸ್ವಲ್ಪ ಒಂದು ಅರ್ಧ ಬೆಳ್ಳುಳ್ಳಿನ ಹಾಕ್ಕೊಂಡು ಅದೇ ಕಪ್ಪಲ್ಲಿ 1 ಕಪ್ ನೀರನ್ನು ತೆಗೆದುಕೊಂಡಿದ್ದೀನಿ. ಅದರಲ್ಲಿ ಅರ್ಧ ಭಾಗ ಮಾತ್ರ ಉಪಯೋಗಿಸ್ತೀನಿ. ಆ ನೀರನ್ನು ಹಾಕಿ ನಾವು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಮಸಾಲೆನ. ಈಗ ಹುಣಸೆ ಹಣ್ಣು ಸ್ವಲ್ಪ ನೆನೆಸಿದ್ದೀನಿ. ಅದನ್ನು ನಾವು ರಸ ತಕ್ಕೊಳ್ಳೋಣ. ಹುಣಸೆಹಣ್ಣು ರಸ ತೆಗೆದಿದ್ದು ಆಯಿತು. ಈಗ ಕುಕ್ಕರನ್ನು ಲಿಡ್ಡನ್ನು ತೆಗೆದು ನೋಡೋಣ ಬೆಂದಿದೆಯಾ ಇಲ್ವ ಅಂತ. ಚೆನ್ನಾಗಿ ಬೆಂದೋಗಿದೆ. ಬೇಳೆ ಎಲ್ಲ ನೋಡಿ ಚೆನ್ನಾಗಿ ಕರಗದ ಹಾಗೆ ಬೆಂದಿದೆ. ಈಗ ನಾವು ಮ್ಯಾಶ್ ಮಾಡ್ಕೊಳ್ಳೋಣ ನೀಟಾಗಿ. ಬೇಳೆ ಟೊಮೆಟೊನ ಮ್ಯಾಶ್ ಮಾಡಿದ್ದಾಯಿತು. ಈಗ ಒಂದು ಪಾತ್ರೆನ ತೆಗೆದುಕೊಂಡು 2 ಸ್ಪೂನ್ 3 ಸ್ಪೂನಷ್ಟು ಆಯಿಲನ್ನು ಸೇರಿಸೋಣ. ನಾನು ಸ್ವಲ್ಪನೇ ಆಯಿಲನ್ನು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ, ಉದ್ದಕ್ಕೆ ಕಟ್ ಮಾಡಿರುವಂತಹ 1 ಈರುಳ್ಳಿ, 2 ಬ್ಯಾಡಗೆ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಇಷ್ಟನ್ನು ನಾವು ಫ್ರೈ ಮಾಡೋಣ ಒಗ್ಗರಣೆಗೆ. ತುಂಬ ರುಚಿಯಾಗಿರುತ್ತೆ. 3 ಕಾಳಷ್ಟು ನಾನು ಇಂಗನ್ನು ಸೇರಿಸ್ತಾ ಇದ್ದೀನಿ. ಕಾಳು ಇಂಗು ಅದು. ಈರುಳ್ಳಿ ಚೆನ್ನಾಗಿ ಬೆಂದ ನಂತರ ನಾನು ಮಸಾಲೆನ ಆ್ಯಡ್ ಮಾಡ್ತಾಯಿದ್ದೀನಿ. ಇದೇನು ತುಂಬ ಹೊತ್ತು ಫ್ರೈ ಮಾಡುವ ಹಾಗಿಲ್ಲ, ಯಾಕಂದರೆ ನಾವು ಫ್ರೈ ಮಾಡಿರ್ತೀವಿ ಮಸಾಲೆ ಐಟಮ್ಸ್ ಎಲ್ಲನೂ ಕೂಡ.
ಈಗ ನಾವು ಮ್ಯಾಶ್ ಮಾಡಿಕೊಂಡಂತಹ ಬೇಳೆ ಟೊಮೆಟೊ ಕೂಡ ಸೇರಿಸೋಣ. ಈಗ ನಾವು ಬೇಯಿಸ್ಕೊಂಡಂತಹ ಬಗ್ಗಿಸ್ಕೊಂಡಿರುವ ನೀರಿನಿಂದನೇ ನಾವು ಸೇರಿಸ್ಬೋದು ಎಲ್ಲನೂ ಕೂಡ. ಎಲ್ಲ ನೀಟಾಗಿ ಜಾರು ಮತ್ತು ಕುಕ್ಕರ್ ಎರಡೂ ಕೂಡ ನಾವು ಬಗ್ಗಿಸ್ಕೊಂಡಂತಹ ನೀರಿನಿಂದ ನೀಟಾಗಿ ತೊಳೆದು ಸೇರಿಸ್ಬಿಡೋಣ. ಹುಣಸೆ ರಸ ಕೂಡ ಸೇರಿಸೋಣ. ಈಗ ಆ ನೀರನ್ನೆಲ್ಲ ಕೂಡ ನಾನು ಸೇರಿಸ್ತಾ ಇದ್ದೀನಿ. ಈಗ ಸ್ವಲ್ಪ ಬೆಲ್ಲವನ್ನು ಸೇರಿಸ್ತಾ ಇದ್ದೀನಿ. ಬೆಲ್ಲ ಹಾಕಿದರೆ ಒಳ್ಳೆ ಟೇಸ್ಟು ಬರುತ್ತೆ, ಬೆಲ್ಲದಲ್ಲಿ ಕ್ಯಾಲ್ಸಿಯಂ ಕೂಡ ಇರುತ್ತೆ ಫ್ರೆಂಡ್ಸ್. ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ಇಂಗು ಜೀರ್ಣಶಕ್ತಿ ಆಗುತ್ತೆ ಮತ್ತು ಬೆಲ್ಲ ಕ್ಯಾಲ್ಸಿಯಂ ಕೊಡುತ್ತೆ ಫ್ರೆಂಡ್ಸ್. ನೋಡಿ, ನಾವು ಮಸಾಲೆ ಹರಿಯೋಕ್ಕೆ ತೆಗೆದುಕೊಂಡಂಥ ನೀರಲ್ಲಿ ಅರ್ಧ ಕಪ್ ನೀರು ಮಾತ್ರ ಉಪಯೋಗಿಸಿದ್ದೀನಿ ಮತ್ತು ಬಗ್ಗಿಸ್ಕೊಂಡಂತಹ ನೀರನ್ನೆಲ್ಲ ಸೇರಿಸಿದ್ದೀನಿ. ಬೇಳೆ ಟೊಮೆಟೊ ಬೇಯಿಸಿರೋದು. ಈಗ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಆ್ಯಡ್ ಮಾಡಿ ಚೆನ್ನಾಗಿ ಒಂದು 5-6 ನಿಮಿಷ ಕುದಿಸ್ಕೊಳ್ಳೋಣ ಸಾಂಬಾರನ್ನು. 5-6 ನಿಮಿಷ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ. ತುಂಬಾ ಟೇಸ್ಟಾಗಿರುವಂತಹ ಈ ಸಾಂಬಾರನ್ನು ಇಡ್ಲಿಗೆ ನೀವು ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ. ನಿಮ್ಮ ಹೋಟೆಲ್ ಸಾಂಬಾರ್ಗಿಂತ ಸೂಪರಾಗಿರುತ್ತೆ ಫ್ರೆಂಡ್ಸ್. ಇದು ತುಂಬಾ ರುಚಿಯಾದಂತಹ ಸಾಂಬಾರು. ಹೋಟೆಲಲ್ಲಿ 100% ಪಕ್ಕಾ ಸಾಂಬಾರು ಫ್ರೆಂಡ್ಸ್ ಇದು ಇಡ್ಲಿಗೆ. ಥ್ಯಾಂಕ್ ಯು.